दीपावली। दीपावली कार्तिक मास के अमावस्या को मनाया जाता है। माना जाता है कि भगवान राम रावण का वध करके और 14 वर्ष का वनवास पूर्ण कर अयोध्या लौटे थे, तो नगरवासियों ने पूरे अयोध्या को सजा दिया था। यह त्योहार अंधकार पर प्रकाश, अन्याय पर न्याय की विजय का प्रतीक है और इस दिन माँ लक्ष्मी की पूजा की जाती है, जो धन, प्रकाश और सौंदर्य की देवी हैं। A warm good morning to all. Nelson Mandela once rightly said, "History will judge us by the difference we make in everyday lives of children." Today we all have gathered here to celebrate Children's Day. Austin Malay rightly said, "A child is an uncut diamond. To acknowledge their potential and innocence, we celebrate Children's Day on 14 November, which marks the birth anniversary of the first Prime Minister of India, Pandit Jawaharlal Nehru, who was fondly known as Chacha Nehru among children. Nehru was born on November 14, 1889. He was a renowned freedom fighter, great writer, and orator. He played an important role in shaping the country's education sector. He advocated for the children to have a fulfilled childhood and receive higher education. I would like to end my speech by a quote: "The children of today will make the India of tomorrow. The way we bring them up will determine the future of the country." Thank you. ದಯಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ಬೆಲೆಯಾಗಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದ ಮೇಲೆ ಎಲ್ಲಾನು ಹೇ ಶಾರದೆ ದಯಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೆ ನಾದ ಅನ್ನೋದು ಭಾವಾಂತರಂಗಾನೆ ಶಿಲೆಯಿಂದ ತಾನೆ ಕಲೆ ಮತಿ ಕಲೆಯಿಂದ ಶಿಲೆಗೆ ಕುಂಚಾರತಿ ಪ್ರತಿಯೊಂದರಲ್ಲೂ ಅವನಾಡತಿ ಒಲವಿಂದ ತಾನೇ ಸುಖ ಸಮ್ಮತಿ ಈ ಲೋಕವೇ ರಂಗಭೂಮಿ ತನ್ನಾನೆ ನಡೆಯುತ್ತೆ ಸ್ವಾಮಿ ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ
गुड मॉर्निंग। निम्मेಲ್ಲರಿಗೂ टुडेज प्रोग्राम ಗೆ ವೆಲ್ಕಮ್। हमारा स्कूल का टुडेज असेंबली हंसी मजाक पर आधार। टुडेज कार्यक्रम गरम न्यूज ನಮ್ಮ ಪುಚ್ಕಿನಿಂದ ಸುನಿಯೇ। ಹಲೋ ಸುಮ್ಕುರ್ರಪ್ಪ, ಉಸಿರಾಡೋದು ಸೌಂಡ್ ಕೇಳಬಾರ್ದು. ಅಯ್ಯೋ ಉಸಿರಾಡೋ ತಗ್ಗಿದ್ದೀರಿ. ಸುಳ್ಳು ವಾರ್ತೆ ಓದುತ್ತಿರೋರು ನಿಮ್ಗೆ ಯಾಕೆ ಬೇಕು? ಬಾಯಿಂದ ಬಿಸಾಡುವ ವಾರ್ತೆಯನ್ನು ಕಿವಿಯಿಂದ ಕೇಳುತ್ತೀರಿ. ಉಪಹಾರ ದರ್ಶನ, ಕ್ಷಮಿಸಿ ಇದು ದೂರದರ್ಶನ. ಈಗ ಸಮಯ ನಿಮ್ಮ ಗಡಿಯಾರ ನೋಡಿಕೊಳ್ಳಿ, ಅದರಲ್ಲಿ ಎಷ್ಟಿದೆಯೋ ಅಷ್ಟೇ. ವಾರ್ತೆಯ ಮುಖ್ಯಾಂಶಗಳು: ಸೊಳ್ಳೆಯ ಆನೆಯು ಡಿಕ್ಕಿ ಹೊಡೆದು ಆನೆಯು ಸಾವು, ಸೊಸೈಟಿಯಲ್ಲಿ ಕಾರಣರಾದ ಸಚಿವರಿಗೆ ಹಾರತುರಾಯಿ, ವಿಧಾನಮಂಡಲದಲ್ಲಿ ಸಾಮಾನ್ಯ ಕಿತ್ತಾಟ, ನಿನ್ನೆ ರಾತ್ರಿ ಚೌಳಿನಹಳ್ಳಿ ಗ್ರಾಮದಲ್ಲಿ ಸೊಳ್ಳೆಯೊಂದು ಸೂರಪ್ಪ ಎಂಬುದರ ದೇಹದ ರಕ್ತವನ್ನು ಕುಡಿದು ಮರುಕ್ಷಣವೇ ತನ್ನ 6 ಕಾಲುಗಳನ್ನು ಮೇಲೆ ಮಾಡಿ ಸೆಳೆದಿದೆ. ಇತ್ತೀಚೆಗೆ ಭಾರತಕ್ಕೆ ಬರುತ್ತಿರುವ ಅಮೆರಿಕದ ವಿಮಾನಕ್ಕೆ ನೊಣ ಡಿಕ್ಕಿ ಹೊಡೆಯಿತು. ವಿಮಾನದಲ್ಲಿದ್ದ 100 ಜನರಲ್ಲಿ 50 ಜನ ಸತ್ತಿದ್ದಾರೆ, 50 ಜನ ಗಾಯವಾಗಿದ್ದಾರೆ. ಗಾಯವಾಗಿದ್ದವರನ್ನು ಸುಡುಗಾಡಿಗೆ ಸೇರಿಸಲಾಗಿದೆ, ಸತ್ತವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಅಮೆರಿಕದಲ್ಲಿ 85 ವರ್ಷಗಳ ಕಾಲ ರಾಜ್ಯದಲ್ಲಿ ಸೇವೆ ಸಲ್ಲಿಸಿದ ನೊಣ ನಿಧನವಾಗಿದೆ. ಅದರ ಆತ್ಮಶಾಂತಿಗಾಗಿ ಅಮೆರಿಕದ ಶಾಲಾ ಕಾಲೇಜುಗಳಿಗೆ 32ನೇ ತಾರೀಕಿನವರೆಗೆ ರಜೆ ಘೋಷಿಸಲಾಗಿದೆ. ಇದನ್ನು ನಮ್ಮ ವಿಶೇಷ ವರದಿಗಾರ ಟೂಸಾ ಟೈಸ್ ಆಫ್ ಸೈಕಲೋಲಾ ಹೇಳಿದ್ದಾರೆ. ಇದೀಗ ಒಂದು ಸುದ್ದಿ: ಭಾರತ, ಇಂಡಿಯಾ, ಹಿಂದೂಸ್ತಾನ ನಡುವೆ ಚಹಾದ ಕಪ್ಪಿಗಾಗಿ ಕ್ರಿಕೆಟ್ ಪ್ರಾರಂಭ. ಭಾರತವನ್ನು ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದರು. ಇಂಡಿಯಾದವರು ಜೋರಾಗಿ ಬ್ಯಾಟ್ ಮಾಡಿದಾಗ 2 ದಿವಸವಾಗಿ ಬಾಲ್ ಕಳೆದಿದೆ. ರನ್ ತೆಗೆಯುವವರು ಹಾಗೆ ತೆಗೆಯುತ್ತಿದ್ದಾರೆ, ಬಾಲ್ ಹುಡುಕುವವರು ಹಾಗೆ ಹುಡುಕುತ್ತಿದ್ದಾರೆ. ರನ್ ತೆಗೆಯುವವರಿಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ 2 ಸೀಟ್ ರಿಸರ್ವ್ ಮಾಡಲಾಗಿದೆ ಎಂದು ನಮ್ಮ ವಿಶೇಷ ವರದಿಗಾರ ಅಡ್ಡಾದಿಡ್ಡಿ ಬಸವ ತಿಳಿಸಿದ್ದಾರೆ. ಅವಳಿ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಂಪು ಇರುವೆ ಕಳೆದು 4 ಮಂದಿ ಮುದುಕಿಯರು ಸಾವು. ಇರುವೆಯನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ಸಿಬಿಐ ತನಿಖೆಗೆ ಒಪ್ಪಿಸಿದ್ದಾರೆ ಎಂದು ನಮ್ಮ ವಿಶೇಷ ವರದಿಗಾರ ಕನ್ವಳ್ಳಿಯವರು ತಿಳಿಸಿದ್ದಾರೆ. ವಿಶೇಷ ವರದಿ: ಸರ್ಕಾರಿ ಶಾಲೆಯಲ್ಲಿ 8ನೇ ತರಗತಿಗೆ ಸೈಕಲ್ ನಿಷೇಧ. ಸೈಕಲ್ ಬದಲಿಗೆ ಬೆಂಜ್, ಸ್ಕೂಟಿ, ಹೀರೋ ಹೋಂಡಾ, BMW ಕೊಡಲಾಗುವುದು. ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ತೆ. ವಿಧಾನಸೌಧದ 7ನೇ ಮಹಡಿ ಬೆಳಗ್ಗೆ 12 ಗಂಟೆಗೆ ಕುಸಿದು ಬಿದ್ದಿದ್ದು ಯಾರಿಗೂ ಗಾಯ ಆಗಿರಲಿಲ್ಲ. ಕಾರಣ, ಕಚೇರಿಗೆ ಯಾರೂ ಬಂದಿರಲಿಲ್ಲ. ಅಪರಿಚಿತ ರಾಜ್ಯದ ಸುಡುಗಾಡು ಜಿಲ್ಲೆ ಹೆಸರಿಲ್ಲಾ ತಾಲೂಕಿನ ನಾಪತ್ತೆ ಗ್ರಾಮದಲ್ಲಿ ಒಂದು ಆನೆಯು ತಾನು ಪ್ರೀತಿಸಿದ ಇರುವೆ ತನ್ನನ್ನು ಮದುವೆ ಆಗಲಿಲ್ಲ ಎಂಬ ಕಾರಣಕ್ಕಾಗಿ ನೊಂದು ದಾರದಿಂದ ಕೊರಳು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದೆ. ಆನ್ಲೈನ್ ಕ್ಲಾಸ್ ಎಫೆಕ್ಟ್ ನಲ್ಲಿ ಈಗಿನ ಸ್ಟೂಡೆಂಟ್ಸ್ ವಾಟ್ಸ್ಆಪ್ ನಲ್ಲಿ ಲೀವ್ ಲೆಟರ್ ಕಳಿಸೋ ರೀತಿಗೇನೆ ಕರೋನಾ ಎಫೆಕ್ಟ್ ಹೊಡೆದಿದೆ. ಟು ಹೆಡ್ ಮಾಸ್ಟರ್, ನಮ್ ಸ್ಕೂಲು ನಮ್ಮೂರು. ಫ್ರಮ್, ನಾನು, ನಿಮ್ ಸ್ಕೂಲು ಇದೇ ಊರು. ಸಬ್ಜೆಕ್ಟ್: ರಜೆ ಬೇಕು ಅಷ್ಟೇ. ನೋಡ್ ಗುರು, ನೀವೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ, ನಾವು ನಮ್ಮ ಅತ್ತೆ ಮಗಳ ಜೊತೆ ಫಿಲಂ ಹೋಗ್ಬೇಕು, ಅದಕ್ಕೆ ಇವತ್ತು ಬರೋದಿಲ್ಲ ಅಷ್ಟೇ. ಥ್ಯಾಂಕ್ ಯು, ಯುವರ್ ಫೇತ್ಫುಲಿ, ನಿಮ್ ಶಿಷ್ಯ. ಡೇಟ್ ಇವತ್ತೇ. ಇವತ್ತಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. तेरी है ज़मीं, तेरा आसमां, तू बड़ा मेहरबान, तू बख्शिश कर. सभी का है तू, सभी तेरे, खुदा मेरे तू बख्शिश कर. ओ तेरी मर्जी से है मालिक, हम इस दुनिया में आए हैं. तेरी मर्जी से है मालिक, हम इस दुनिया में आए हैं. तेरी रहमत से हम सब ने ये जिस्म और जान पाए हैं. तू अपनी नजर हम पर रखना, किस हाल में है ये खबर रखना. तेरी है ज़मीं, तेरा आसमां, तू बड़ा मेहरबान, तू बख्शिश कर. सभी का है तू, सभी तेरे, खुदा मेरे तू बख्शिश कर. तू चाहे तो हमें रखे, तू चाहे तो हमें मारे, तू चाहे तो हमें रखे,
चाहे तो हर आफत टाले। तेरी है जमीन तेरा आसमां, तू बड़ा मेहरबान, तू बख्शिश कर। सभी का है तू, सभी तेरे, खुदा मेरे तू बख्शिश कर। ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ಮನೆಯ ಮನಗಳಿಂದು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಕನ್ನಡವೇನೆ ಕುಣಿದಾಡುವುದೆನ್ನದೆ, ಕನ್ನಡವೇನೆ ಕಿವಿ ನಿಮಿರುವುದು, ಕನ್ನಡವೇನೆ ಕುಣಿದಾಡುವುದೆನ್ನದೆ, ಕನ್ನಡವೇನೆ ಕಿವಿ ನಿಮಿರುವುದು. ಕಾಮನ ಬಿಲ್ಲನು ಕಾಣುವ ಕವಿಯೊಳು ತೆಕ್ಕನೆ ಮನ ಮೈ ಮರೆಯುವುದು, ಕನ್ನಡವೇನೆ ಕುಣಿದಾಡುವುದೆನ್ನದೆ, ಕನ್ನಡವೇನೆ ಕಿವಿ ನಿಮಿರುವುದು. ಕನ್ನಡ ಕನ್ನಡ ಹಾಸವಿಗನ್ನಡ
ಕನ್ನಡದಲ್ಲಿ ಹರಿ ಬರೆಯುವನು, ಕನ್ನಡದಲ್ಲಿ ಹರ ತಿರಿಯುವನು, ಕನ್ನಡದಲ್ಲಿಯೇ ಭಿನ್ನ ಹಗೈದೊಡೆ ಹರಿವರಗಳ ಮಳೆ ಕರೆಯುವನು, ಹರ ಮುರಿಯದೆ ತಾ ಪೊರೆಯುವನು, ಕನ್ನಡವೇನೆ ಕುಣಿದಾಡುವುದೆನ್ನದೆ, ಕನ್ನಡವೇ